ಯಲಹಂಕದ ನಾರ್ತ್ ವುಡ್ ವಿಲಾ ಸಂಪೂರ್ಣವಾಗಿ ಒಂದು ಮಳೆಗೆ ಜಲಾವೃತ ಆಗಿದೆ. ಕೃತಕ ಪ್ರವಾಹದಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು, ವಿಲಾ ನಿವಾಸಿಗಳು ಬಹಳಷ್ಟು ಪರದಾಡಿದ್ದಾರೆ. 22 ವಿಲಾಗಳಿಗೆ ರಾಜಾ ಕಾಲುವೆಯ ನೀರು ತುಂಬಿ ನಿವಾಸಿಗಳ ಪರದಾಟ ಕಂಡುಬಂದಿದೆ. ಸದ್ಯ ವಿಲಾಗಳಿಗೆ ನುಗ್ಗಿದ ನೀರನ್ನ ಪಾಲಿಕೆ ತೆರವು ಮಾಡಿದೆ. ಕೆಸರಿನಿಂತಾದ ಸ್ಥಳದಲ್ಲಿ ನಿವಾಸಿಗಳು ಹಾಗೂ ಸಿಬ್ಬಂದಿಯಿಂದ ಸ್ವಚ್ಛತೆ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಕೂಡ ಭೇಟಿ ಕೊಟ್ಟರು. ಇವತ್ತು ಮಧ್ಯಾಹ್ನ ಈ ಜಾಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ 1-2 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೂ ಮುಂಚೆನೇ ಅಧಿಕಾರಿಗಳು ಬಂದು ಸಮಸ್ಯೆನ ಸರಿಪಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಪ್ರತಿ ಸಲ ಮಳೆ ಬಂದಾಗಲೂ ನಮ್ದು ಇದೇ ಪರಿಸ್ಥಿತಿ, ನಾಮಕೆ ವಾಸ್ತೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ವಿಲ್ಲಾ ನಿವಾಸಿಗಳ ಆಕ್ರೋಶ. ಅಂಕ ಆಗಿದ್ದು ಒಂದು ವಿಚಾರ ಏನಿದೆ ಅಂದರೆ, ಅಲ್ಲಿ ರೆಸಿಡೆಂಟ್ಸ್ ಒಂದು ಸೀವರ್ ಲೈನ್ ಮಾಡಿದ್ದಾರೆ, ಅದು ಯಾವುದು ಕನೆಕ್ಟ್ ಆಗಿಲ್ಲ 110 ವಿಲೇಜಸ್ಗೆ. ಮತ್ತು ಅಲ್ಲಿ ನಾವು ಒಂದು ಸ್ಟಾಮ್ ವಾಟರ್ ಡ್ರೈನ್ ಮಾಡ್ತಾ ಇದ್ದೆ. ಆ ಸ್ಟಾಮ್ ವಾಟರ್ ಡ್ರೈನ್ ಪುಟ್ಟನಹಳ್ಳಿ ಲೇಕ್ ಹತ್ರ ನಿಂತುಬಿಟ್ಟಿದೆ, ಯಾಕೆಂದರೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಇದುವರೆಗೂ ಏನಾಗ್ತಾ ಇತ್ತು, 1 ವರ್ಷದಿಂದ ಆ ಥರ ಇದೆ ಪರಿಸ್ಥಿತಿ. ಆಗ ಏನಾಗ್ತಾ ಇತ್ತು, ಮೇಲ್ಗಡೆ ಡೈವರ್ಟ್ ಮಾಡ್ತಾ ಇದ್ರು ವಾಟರ್ಗೆ. ಆ ವಾಟರ್ ಡೈವರ್ಟ್ ಮಾಡಿ ಯಾವುದು ಕಾಲುವೆಗೆ ಹೋಗ್ತಾ ಇರಲಿಲ್ಲ, ಬರೀ ಓಪನ್ ಫೀಲ್ಡ್ಗೆ ಹೋಗ್ತಾ ಇತ್ತು. ಈಗ ಕಳೆದ 1.5 ವರ್ಷದಲ್ಲಿ ಅಲ್ಲಿನೂ ಕೂಡ ಬಿಲ್ಡಿಂಗ್ಸ್ ಸ್ಟಾರ್ಟ್ ಆಗಿ ಅವರು ಈ ವಾಟರ್ ನಮ್ಮ ಕಡೆಗೆ ಹೇಗೆ ಬರುತ್ತದೆ, ಸ್ಟಾಮ್ ವಾಟರ್ ಡ್ರೈನ್ನಲ್ಲಿ ಹೋಗಬೇಕಾಗಿತ್ತು ಅಂತ ಒತ್ತಡ ಮಾಡಿ ಅದು ಸ್ಟಾಮ್ ವಾಟರ್ ಡ್ರೈನ್ನಲ್ಲಿ ನೀರಿಗೆ ಬಿಟ್ಟ ಮೇಲೆ ಓಕೆ, ಯಲಹಂಕದ ನಾರ್ತ್ ವುಡ್ ವಿಲಾ ಜಲಾವೃತಗೊಂಡಿದೆ ಹಾಗೂ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಚಿತ್ರಣವನ್ನು ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ.